हेलो फ्रेंड्स वेलकम टू abhitechnology kannada ನಾನು ಅಭಿಷೇಕ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸ್ಆಪ್ ನ ಎರಡು ಹೊಸ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಟ್ರಿಕ್ಸ್ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ಟ್ರಿಕ್ಸ್ ತುಂಬಾ ಜನರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಆ ಎರಡು ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದು ಯಾವುದಪ್ಪ ಅಂದರೆ ನೀವು ಯಾರಿಗಾರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬೇಕು ಅಂದರೆ ಆ ವಾಟ್ಸ್ಆಪ್ ನಂಬರ್ ಅನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಬೇಕಾಗುತ್ತೆ ಸೇವ್ ಮಾಡ್ಕೊಳ್ಳದೇನೆ ಹೇಗೆ ಅವರಿಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಮೊದಲನೇ ಟ್ರಿಕ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಎರಡನೇದು ಏನಪ್ಪ ಅಂದರೆ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಯಾವುದೇ ಸ್ಟೋರೇಜ್ ಇರೋದಿಲ್ಲ ಆವಾಗ ನೀವು ನಿಮ್ಮ ವಾಟ್ಸ್ಆಪ್ ನಲ್ಲಿರೋ ಸ್ಟೇಟಸ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಯಾವುದಾದ್ರೂ ಥರ್ಡ್ ಪಾರ್ಟಿ ಆ್ಯಪ್ ಮೂಲಕ ನೀವು ನಿಮ್ಮ ವಾಟ್ಸಪ್ ಸ್ಟೇಟಸನ್ನು ಡೌನ್ಲೋಡ್ ಮಾಡ್ಕೊಳ್ತಿರ್ತೀರ ನಿಮ್ಮ ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲ ಅಂದರೆ ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ವಾಟ್ಸಪ್ ಸ್ಟೇಟಸನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ ಹಾಗಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಯಾವುದೇ ಆ್ಯಪ್ ಯೂಸ್ ಮಾಡ್ದೇನೆ ನಿಮ್ಮ ಮೊಬೈಲಲ್ಲಿರೋ ಒಂದು ಆ್ಯಪ್ ಮೂಲಕ ವಾಟ್ಸಪ್ ಸ್ಟೇಟಸನ್ನು ಹೇಗೆ ಡೌನ್ಲೋಡ್ ಮಾಡೋದಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಕೊನೆದಾಗ ನೋಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ ಬಟನ್ ಆನ್ ಮಾಡಿಕೊಂಡು ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರಲ್ಲಿ ಫಾಲೋ ಮಾಡಿ ಅಂತ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋಕ್ಕೆ ನಾನು 20 ಲೈಕ್ಸ್ ಟಾರ್ಗೆಟ್ ಮಾಡಿದ್ದೀನಿ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿ ಆಯಿತಾ ಪ್ಲೀಸ್ ಮೊದಲಿಗೆ ನಾನು ನಿಮಗೆ ವಾಟ್ಸಪ್ನಲ್ಲಿರೋ ಯಾರದೇ ನಂಬರ್ ಸೇವ್ ಮಾಡ್ದೇನೆ ಅವ್ರಿಗೆ ಹೇಗೆ ಮೆಸೇಜ್ ಕಳಿಸೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಇದೊಂದು ಲಿಂಕ್ ಕಾಣಿಸ್ತಿದೆಯಲ್ಲ ಈ ಲಿಂಕ್ನ ನಾನು ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಹಾಕಿದ್ದೀನಿ ಅಲ್ಲಿ ಹೋಗಿ ನೀವು ಇದನ್ನು ಕಾಪಿ ಮಾಡಿಕೊಂಡು ಅದನ್ನು ಬ್ರೌಸರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಆ ಬ್ರೌಸರ್ ಮುಂದೆ 91 ಅಂತ ಇದೆಯಲ್ಲ ಅದ್ರ ಮುಂದೆ ನೀವು ಯಾರ ನಂಬರಿಗೆ ಮೆಸೇಜ್ ಮಾಡಬೇಕೋ ಆ ನಂಬರ್ನ ಟೈಪ್ ಮಾಡಬೇಕಾಗುತ್ತೆ ನಾವು ನಂಬರ್ ಟೈಪ್ ಮಾಡಿದ್ದೀನಿ ನೀವು ನೋಡ್ಬೋದು ಆ ನಂಬರ್ ಈಗ ವಾಟ್ಸಪ್ಪಲ್ಲಿ ಓಪನ್ ಆಗುತ್ತೆ ಆ ನಂಬರ್ನ ಸೇವ್ ಮಾಡ್ಕೊಂಡಿದ್ದೀನಿ ಅದು ನಮಗೆ ತೋರಿಸ್ತದೆ ನೀವು ಸೇವ್ ಮಾಡ್ಕೊಂಡಿಲ್ಲ ಅಂದರೂ ಆ ನಂಬರ್ ಮಾತ್ರ ತೋರಿಸ್ತಾ ಇರುತ್ತೆ ಇವಾಗ ನೀವು ಅವರಿಗೆ ಮೆಸೇಜ್ ಮಾಡ್ಬೋದು ಏನು ಮಾಡ್ತಿರೋ ಮಾಡಿ ನೆಕ್ಸ್ಟ್ ಟ್ರಿಕ್ ಯಾವುದು ಅಂದರೆ ವಾಟ್ಸಪ್ನಲ್ಲಿರೋ ಸ್ಟೇಟಸನ್ನು ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ ಯೂಸ್ ಮಾಡ್ದೇ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಿಮ್ಮ ಎಲ್ಲ ಸ್ಮಾರ್ಟ್ಫೋನ್ನಲ್ಲೂ ಫೈಲ್ ಮ್ಯಾನೇಜರ್ ಇದ್ದೇ ಇರುತ್ತೆ ಮೊದಲಿಗೆ ಫೈಲ್ ಮ್ಯಾನೇಜರಿಗೆ ಹೋಗಿ ಅಲ್ಲಿ ವಾಟ್ಸಪ್ ಫೈಲ್ ಓಪನ್ ಮಾಡಿಕೊಂಡು ಅಲ್ಲಿ ಮೀಡಿಯಾ ಓಪನ್ ಮಾಡ್ಕೊಳ್ಳಿ ನೀವು ಫಸ್ಟಿಗೆ ವಾಟ್ಸಪ್ನಲ್ಲಿ ಹೋಗಿ ನೀವು ಒಂದಷ್ಟು ಸ್ಟೇಟಸನ್ನು ನೋಡಬೇಕಾಗುತ್ತೆ ನೀವು ಸ್ಟೇಟಸ್ ನೋಡಿದ್ರೆ ಮಾತ್ರ ಅದಿಲ್ಲಿ ಬಂದಿರುತ್ತೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದ್ದಲ್ಲ 3 ಡಾಟ್ಸ್ ಮೇಲೆ ಕ್ಲಿಕ್ ಕೊಟ್ಟು ಶೋ ಹಿಡನ್ ಫೈಲ್ಸ್ ಅಂತ ಕ್ಲಿಕ್ ಕೊಡಿ ಅವಾಗ ನೋಡ್ಬೋದು ನಿಮಗೆಲ್ಲ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೀವು ಯಾವ ಸ್ಟೇಟಸ್ ನೋಡ್ತಿರೋ ಆ ಸ್ಟೇಟಸ್ ಬಂದು ಇಲ್ಲಿ ಸೇವ್ ಆಗಿರುತ್ತೆ ಇಲ್ಲಿಂದ ನೀವು ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಸೇವ್ ಮಾಡ್ಕೊಳ್ಬೋದು ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಆ್ಯಪ್ ಬಗ್ಗೆ ವಿಡಿಯೋ ಮಾಡಿದ್ದೆ ಆ ಆ್ಯಪಲ್ಲಿ ನೀವು ನಿಮ್ಮ ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ಅಥವಾ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಯಾವುದೇ ಮೀಡಿಯಾದಲ್ಲಿರೋ ಒಂದು ಫೋಟೋ ಅಥವಾ ಒಂದು ವೀಡಿಯೋ ಆಗಿರ್ಬೋದು ಅದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಆ ಆ್ಯಪಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ನಾವು ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಕೆಳಗಡೆ ಕಾಮೆಂಟಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾವಾಗಲೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ ಬಟನ್ನ ಆನ್ ಮಾಡಿಕೊಂಡು ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಯಾವಾಗಲೂ ಫಾಲೋ ಮಾಡಿದ್ದ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತು